ಮತ್ತು ನನ್ನ ಆತ್ಮೀಯ ಗೆಳೆಯರೊಂದಿಗೆ ಅದನ್ನು ಹಂಚಿಕೊಳ್ತಾ ಇದ್ದಾರೆ. ಇದಕ್ಕಿಂತ ಸಂತೋಷದ ಸಂಗತಿ. ಆದರೆ ವಾಸ್ತವವಾಗಿ ಬುದ್ಧ ಶರಣ ಮುಗಿತಾ ನಿಧಾನವಾಗಿ ಮುಗಿತಾ ಇದೆ. ನನ್ನ ಬದುಕು ಮುಗಿದ ಕ್ಷಣ ಅದು ಮುಕ್ತಾಯಗೊಂಡು ಒಂದು ಅದ್ಭುತವಾದ ಸಂಯೋಗದಲ್ಲಿ ಒಂದು ಅನುಭವ ಆಗುತ್ತೆ. ಆ ಅನುಭವವನ್ನು ಕಾಯ್ತಾ ಇದ್ದೀನಿ. ಬುದ್ಧ ಚರಣದ ಮುಕ್ತಾಯ ನನ್ನ ಬದುಕಿನ ಮುಕ್ತಾಯ. ಅದು ಯಾಕೆ ಅಂತ ಹೇಳ್ತೀನಿ. ಕೆಲವು ಸಂಗತಿಗಳನ್ನು ನಾನು ಮಾತುಗಳು ಹೇಳುತ್ತೆ ಅಷ್ಟೇ, ಆದರೆ ಮಾತುಗಳು ಹೇಳೋ ಸಂಗತಿಗಳು ವಾಸ್ತವವಾಗಿ ಸಂಭವಿಸಿರೋದಿಲ್ಲ. ನಾನು ಕಣ್ಣು ಮುಚ್ಚುತ್ತಾ ಈ ಕೃತಿಯ ಬರೆದ ಅಮೃತ ಕ್ಷಣಗಳನ್ನು ನಿಧಾನವಾಗಿ ಕಾವ್ಯ ಮುಕ್ತಾಯ ಅಂತ ಸಾಲ ನಾನು ಬರೀಲ್ಲ. ಆ ಸಾಲನ್ನು ಈ ಪುಸ್ತಕ ಓದಿ ಮುಗಿಸಿದಾಗ ನಮ್ಗೆ ಯಾರೋ ಕಿಸಿಡ್ತಾರೆ. ನಾನೀಗ ಈ ಸಾಲನ್ನು ಮುಗಿಸಿದೆ. ನನ್ನ ಕಾವ್ಯ ಮುಕ್ತಾಯವಾಗಿ ಅಂದರೆ ನನ್ನ ಬದುಕು ಬುದ್ಧನ ಜೀವಿತ ದರ್ಶನ ಎರಡು ಒಮ್ಮೆಗೆ ಮುಗಿಯುತ್ತದೆ. ಇದು ಬದುಕು ಮೊದಲಿಂದಲೂ ನನ್ನ ಬಾಲ್ಯದಿಂದಲೂ ನೆನೆಸ್ಕೊಂಡು ಹೇಗೆ ಇದಾಗ್ತಾ ಇದೆ. ಇಷ್ಟೊಂದು ಎಲ್ಲವನ್ನೂ ಕೊಡ್ತಾ ಹೋಗುದು, ಎಲ್ಲ ಕೊಡ್ತಾ ಹೋಗುದು, ಕಳ್ಕೊಳ್ತಾ ಹೋಗುದು. ಅದು ಒಮ್ಮೆ ಖಾಲಿಯಾಗೋದು. ನನಗೆ ಉಳಿದಿದ್ದು ಇಷ್ಟೇ ಅನ್ನುವುದು ಕ್ಲೈಮ್ಯಾಕ್ಸ್. ನಾನು ಇದ್ದಿದ್ರೆ ಅದನ್ನು ನನ್ನ ಅನುಭವ ಆಗ್ತಿರ್ಬೇಕು. ನಾನು ಹೋಗುವಾಗ ನನ್ನ ಸಾವಿನ ಅರಕ್ಷಣ ಒಟ್ಟಿಗೆ ಅದು ಸೇರ್ಬೇಕು. ಅಲ್ಲಿಗೆ ಅದು ಮುಕ್ತಾಯಗಳು. ಆ ದೃಷ್ಟಿಯಿಂದ ಅದು ಬುದ್ಧನ ಕಾವ್ಯ ತನ್ನ ಕೊನೆಯ ಕ್ಷಣಗಳ ಮುಕ್ತಾಯಕ್ಕೋಸ್ಕರ ಕರುಣೆಯಿಂದ ಕಾಯ್ತಾರೆ. ಅದಕ್ಕೆ ನನ್ನ ಮನಸ್ಸನ್ನು ಯಾವಾಗಲೂ ಕಡ್ತಾ ಇತ್ತು. ತುಂಬ ಸರಳವಾದ ಸಂಗತಿ. ಏನದು? ಲೋಕಶೋಕ. ಅಲ್ಲಿವರೆಗೂ ವ್ಯಕ್ತಿ ಶೋಕ ಅನುಭವ ಇತ್ತು. ದೇಹದ ಶೋಕವನ್ನು ಅನುಭವಿಸ, ತನ್ನ ಸುತ್ತಮುತ್ತಲ ಬದುಕಿನ ಶೋಕ ಆಗ್ತದೆ. ಮುಂದೆನೂ ಇಷ್ಟು ಅವರು ಅನುಭವಿಸಿದ ಶೋಕ ಅನುಭವ. ಆದರೆ ಇಡೀ ಲೋಕ ಕಲ್ಪನೆ ಮಾಡೋದೇ ಕಷ್ಟ. ಲೋಕ ಶೋಕ ಅಂದರೆ ಫಸ್ಟ್ ಟೈಮ್ ಅದನ್ನು ಬುದ್ಧ ನಮಗೆಲ್ಲ ಹೇಳ್ತಾರೆ. ಲೋಕ ಶೋಕದ ನಿವಾರಣೆಗೆ ನಮಗೆ ಇನ್ನೂ ಪೂರ್ತಿಯಾಗಿ ತನ್ನ ಮನಸ್ಸಿಗೆ ಅರ್ಥವಾಗಿ ಲೋಕಶೋಕ ನಿರ್ವಹಣೆ ಅದನ್ನು ಹೇಗೆ ಬುದ್ಧ ನಿರ್ವಹಿಸಿ ಪ್ರಾಶಃ ಅವರು ಕಂಡುಕೊಂಡ ತತ್ವಗಳು ಮನಸ್ಸನ್ನು ಅವರ ಮನಸ್ಸಲ್ಲಿ ಆಳದಾಗಿಲ್ಲ. ಜಗಶ್ವರವನ್ನು ನಾಶ ಮಾಡ್ತಾರೆ. ಕಾವ್ಯ ಮುಗಿದ ಮೇಲೆ ಅವರಿಗೆ ಒಂದು ಸಮಾಧಾನ. ಇದನ್ನು ಓದಿ ಮುಗಿಸಿದಾಗ ನನಗೆ ಆದ ಸಮಾಧಾನ ಅಪೂರ್ವವಾದ್ದು.
ಇದೇ ಲೋಕಶೋಕ ನಿವಾರಕ. ಸರಿ. ಅಕ್ಷರ ಒಂದು ಪತ್ರದ ಬಗೆನೇ ಬರುತ್ತೆ. ಹ್ಮ್. ಈ ಕಾವ್ಯವನ್ನು ಓದ್ತಾ ಓದ್ತಾ ಪೂರ್ತಿಯಾಗಿ ಓದಿದ ಮೇಲೆ ನನಗೆ ಒಂದು ವಿಚಿತ್ರವಾದ ಸಮಾಧಾನ ಆಯಿತು. ಅದಕ್ಕಾಗಿ ಥ್ಯಾಂಕ್ಸ್. ಲೋಕಶೋಕ ಇದರ ಮೇಲೆ ಪ್ರಶ್ನೆ ಇದೆ. ನನ್ನ ಮಾತು ಕೇಳಿಸ್ತಾ ಇದೆ. ಹಾ.